ಅಂಬೇಡ್ಕರ್ ಅವರಿಗೆ ಕರ್ನಾಟಕ ಜೈ ಭೀಮ್ ಚಳುವಳಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಾಸೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಜೈ ಭೀಮ್ ಚಳುವಳಿಯ ಗ್ರಾಮ ಶಾಖೆಯ ನಾಮಫಲಕವನ್ನು ಹಾಕಿ ಸಂಘಟನೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ 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 ಭೀಮ್. ಸಹಕಾರಿಯಾಗಿ ಸಹಕರಿಸಿ ಬೆಂಬಲವಾಗಿ ನಿಂತಿರತಕ್ಕಂತಹ ನನ್ನೆಲ್ಲ ಹಿರಿಯ ದಾಸನಹಳ್ಳಿ ಗ್ರಾಮದ ಹಿರಿಯ ಜೀವಳಿಗೆ ನಾನು ಜೈ ಭೀಮ್ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಹ್ವಾನ ಕೊಟ್ಟಿರ್ತಕ್ಕಂತಹ ಎಲ್ಲ ಕಿರಿಯ ಪುಟಾಣಿಗಳಿಗೂ, ನನ್ನ ಅಕ್ಕ ತಂಗಿಯರಿಗೂ ಹಾಗೂ ನನ್ನೆಲ್ಲ ಗೌರವಾನ್ವಿತ ಪ್ರೀತಿಯ ಜೈ ಭೀಮ್ ಚಳುವಳಿಯ ಎಲ್ಲ ಕಾರ್ಯಕರ್ತರು ಈ ಒಂದು ಶಾಖಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ಅಭಿನಂದಿಸುತ್ತೇವೆ. ಈ ಒಂದು ಶಾಖಾ ಉದ್ಘಾಟನಾ ಕಾರ್ಯಕ್ರಮ ಮುಗಿದಿದೆ. ಈಗ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮುಂದುವರಿಸುತ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಸ್ಟೇಜ್ ಮುಂದಕ್ಕೆ ಬರ್ಬೇಕಂತ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ಸ್ವಲ್ಪ ಅಂಬೇಡ್ಕರ್ ಫೋಟೋ ಕಾಣಿಸ್ತಾ ಇದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ 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 ಭೀಮ್. ಅಂಬೇಡ್ಕರ್ ಜಯಂತಿಗೆ, ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ, ಅಂಬೇಡ್ಕರ್ ಜಯಂತಿಗೆ. ಈ ವೇದಿಕೆಯಲ್ಲಿ ಗುರು ಹಿರಿಯರು ಮಾತನಾಡಿ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸಿದರು. ಅವರು ಶಿವಣ್ಣವರು ಮತ್ತು ನಮ್ಮ ತಾಲೂಕು ಹೊಂದಿರ್ತಕ್ಕಂಥವರಿಗೆ ಈ ಸಂಘಕ್ಕೆ ಆಹ್ವಾನ ಕೊಟ್ಟು ಸಹಕಾರ ಮಾಡ್ತಕ್ಕಂಥ ಈ ನಮ್ಮ ಮಕ್ಕಳಿಗೆ ಮುಂದೆ ಬೆಳೀಲಿ ಎಂದು ನಮ್ಮ ಕೃಷ್ಣಮೂರ್ತಿ ಮುಂದಕ್ಕೆ ಬಂದು ಎಲ್ಲಾ ಹುಡುಗರನ್ನು ಒಂದೇ ಕೈಯಲ್ಲಿ ಇಟ್ಕೊಂಡು ಯಾವ ತರಲೆ ಬರದಲ್ಲೇ ಯಾವುದು ಇದು ಬರದಂತೆ ಒಬ್ಬನು ತಪ್ಪು ಮಾಡಿರು ಅವನ್ನ ತಿಳ್ಕೊಂಡು ಮುಂದೆ ಈ ಸಂಘವನ್ನು ಬೆಳೆಸ್ಕೊಂಡು ನಮ್ಮ ಗ್ರಾಮದಲ್ಲಿ ಒಳ್ಳೆಯದು ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಯಾವ ಜಾಗಕ್ಕೆ ಯಾವ ಆಫೀಸ್ ಹತ್ರ ಹೋಗ್ತಕ್ಕಂಥ ಮುಂದೆ ನಡೆದು ಇವರಿಗೆ ಒಂದು ಬೆಂಬಲವನ್ನು ತೋರಿಸ್ಕೊಂಡು ಬೆಳಿಬೇಕು ಅಂತ ಹೇಳಿ ಈ ಹೊಸದಾಗಿ ನಮ್ಮ ಊರಿಗೆ ಒಂದು ಚೇತನ ತಂದಾಯಿತು. ನಮ್ಮ ಊರವರೆಲ್ಲ ಈ ಸಂಘವನ್ನು ಉದ್ಘಾಟನೆ ಮಾಡಕ್ಕೆ ಒಳ್ಳೆ ಪ್ರಯತ್ನ ಮಾಡಿದ್ರು. ಸಂಘ ಉದ್ಘಾಟನೆ ಮಾಡೋದು ಮುಖ್ಯ ಅಲ್ಲ, ಮುಂದೆ ರೈತರಾಗಲಿ ಅಥವಾ ಸಣ್ಣ ಬಡವರಾಗಲಿ ಒಂದು ಅನುಕೂಲ ಮಾಡಬೇಕು. ಆಮೇಲೆ ಒಂದು ಆಫೀಸ್ ತಹಸೀಲ್ದಾರ್ ಹೋಗಿ ಮಾತಾಡಬೇಕು. ನಮ್ಮ ರೈತರ ಕಷ್ಟಸುಖ ಮತ್ತು ಬಡವರ ಕಷ್ಟಸುಖಗಳನ್ನ ಏನಾಗಿದೆ, ನಮ್ಮ ಇಡೀ ಗೋಮಾಳದಲ್ಲಿ ಏನು ಒಂದು ಸರಿಯಾಗಿದೆ ಇಲ್ಲಿವರೆಗೂ ಒಂದು ಸರ್ವೆ ಮಾಡಬೇಕು. ಆಮೇಲೆ ಮುಂದೆ ರೈತರ ವಿಚಾರದಲ್ಲಿ ಪ್ರತಿಯೊಬ್ಬರು ಒಂದು ಒಕ್ಕೂಟ ಹೆಸರು ಮಾಡಬೇಕು. ನಾವು ಎಲ್ಲ ಸಹಕಾರ ಕೊಡ್ತೀವಿ. ಮುಂದೆ ನಿಂತ್ಬಿಟ್ಟು ನಮ್ಮ ಜೀವನವು ಮತ್ತು ನಮ್ಮ ಜೀವನವು ಎಲ್ಲ ಹೋಗ್ಬೇಕು. ಮುಂದೆ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಊರಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಡಬೇಕು ಅಂತ ಕೇಳ್ಬೇಕಾ. ಕರ್ನಾಟಕ ರತ್ನ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿ ಪಾದಗಳ ಭಾರತ ರತ್ನ ನಾವೇ ಕೊಡೋದಲ್ಲ ಇವರಿಗೆ, ಅವತ್ತೇ ಕೊಟ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾರೆ ಕರ್ನಾಟಕದಲ್ಲಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸುತ್ತ ನಮ್ಮನ್ನ ಯಾವ್ದು ಏನೋ ಅನ್ಕೊಳ್ತಾರೆ ಅವ್ರ ಕುಲ ಅಂತ ಕುಲ ಅಲ್ಲ. ನಮ್ಗೆ ಮೊದಲು ಬೇಕಾದ್ರೆ ಯಾವ್ದೇ ಕಾರ್ಯ ಮಾಡಿದ್ರೆ ಛಲ ಇರ್ಬೇಕಷ್ಟೇ, ಕುಲ ಇಲ್ಲ ಇದರಲ್ಲಿ ಛಲ ಮುಖ್ಯ. ಹಿಡಿದಿದೀವ ಕಾರ್ಯ ಬಿಡಬಾರ್ದು ಅಲ್ವಾ. ಜೊತೆಗೆ ಸ್ನೇಹ ಇರ್ಬೇಕು, ಸ್ನೇಹದ ಜೊತೆಗೆ ಸಂಬಂಧ ಇರ್ಬೇಕು, ಸಂಬಂಧದ ಜೊತೆಗೆ ಸಂಘಟನೆ ಇರ್ಬೇಕು. ಆತ ಮಹಾತ್ಮ ಕೇಶವ ನೊಂದ ಮೇಲೆ ಯಾತರ ಕುಲವಯ್ಯ ಅಂತ ನಾವಿದನ್ನ ಹಿಂದಿನ ಬೇಡ.
ನಾವೇನೇ ಇರೋದು ಅದು ಸದ್ಮಾರ್ಗ ಆಗಿರ್ಬೇಕಷ್ಟೇ. ನಾವು ಜನಕ್ಕೋಸ್ಕರ ಸದ್ಮಾರ್ಗ ಇದ್ರೆ ಅದು ನಮ್ಗೆ ದೊಡ್ಡ ಮಾರ್ಗ ಕರ್ಕೊಂಡು ಹೋಗ್ತದೆ. ಅದರಿಂದ ನಾವೇನೇ ಮಾಡಿದ್ರು ನಾಳೆ ಜನಕ್ಕೆ ಒಳ್ಳೇದಾಗಿರ್ಬೇಕು. ನಾನು ಇವತ್ತು ಹೇಳ್ಕೊಳ್ಳೋದಲ್ಲ ಹೇಳ್ತಿದ್ದೇನೆ, ಈ ಸಂಘಟನೆ ಒಳಗೆ ಒಂದು 30 ವರ್ಷ ಇರ್ಬೋದು. ನಾನು ಯಾಕಂದ್ರೆ ನನ್ನ ಹೆಸರು ಬಳಕೆ ಬೇಡ, ಜೊತೆಗಿರ್ಬೇಕಷ್ಟೇ. ಒಂದು ಚಿಕ್ಕವನ್ ಜೊತೆಗಿದ್ರು ಅದೊಂದು ಸಂಘಟನೆ, ದೊಡ್ಡವನ್ ಜೊತೆಗಿದ್ರು ಸಂಘಟನೆ. ನೀವೆಲ್ಲರೂ ಕೂಡ ನಿಮ್ಗೆ ಏನ್ ಬಂದವರಪ್ಪ ಅಂದ್ರೆ, ಒಂದು ಒಳ್ಳೆ ಮರ ಬೆಳೀತಾ ಐತೆ, ಅದಕ್ಕೆ ನೀರು ಇರೋಣ, ಗೊಬ್ಬರ ಹಾಕೋಣ, ಅದು 4 ಜನಕ್ಕೆ ಆಶ್ರಯ ನಿಂತ್ಕೊಂಡು ನೆಳ್ಕೊಳ್ತದಂತೆ ಒಂದು ನಂಬಿಕೆ ಬಂದ್ಬಿಟ್ಟೈತೆ. ಅಲ್ಲಿ ಶಿವಣ್ಣವ್ರಿರ್ಬೋದು, ಧ್ರುವಣ್ಣವ್ರಿರ್ಬೋದು, ಬರ್ತಿರ್ತಕ್ಕಂಥ ಸಹೋದ್ಯೋಗಿ ಎಲ್ಲ ಸಮಿತರು ಕೂಡ ನೀವ್ಯಾರು ಏನೊಂದು ಗುರುವಾರ ನಂಬಿಕೆ ಬಂದೈತೆ, ಅದು ನನಗೆ ಒಳ್ಳೆ ರೂಪದಲ್ಲಿ ಸದ್ಮಾರ್ಗ ರೂಪದಲ್ಲಿ ನೀವೆಲ್ಲರೂ ಉಪಯೋಗಿಸ್ಕೊಳ್ತೀರಾ. ಅವ್ರು ನಿಮ್ಗೆ ಸದ್ಮಾರ್ಗದ ದಾರಿ ತೋರಿಸ್ತಾರೆ ಅಂತ ಹೇಳಿ ಹೆಚ್ಚಾಗಿ ಮಾತಾಡೋದು ಬೇಡ. ಅಂಬೇಡ್ಕರ್ ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ಅಂಬೇಡ್ಕರ್ ನಮಗೋಸ್ಕರ ಏನೇನು ದುಡಿದಿದ್ದಾರೆ, ನಮ್ಮ ಮಕ್ಕಳು ಅದೇ ತರ ಬೆಳಿಬೇಕು. ನಾವ್ ಯಾವತ್ತು ಅನ್ನ ಬೇಡವನ್ನಷ್ಟು ಬೇಡ, ಅನ್ನ ಕೊಡುವನ್ನಷ್ಟು ಶ್ರೀಮಂತರಾಗಬೇಕು. ನಾವ್ ಯಾವತ್ತು ಮುಂದೆ ನುಗ್ಬೇಕಾದ್ರೆ ಅಧಿಕಾರಕ್ಕೆ ಮುನ್ನುಗ್ಬೇಕು, ಅಧಿಕಾರಕ್ಕೆ ಸಿಗ್ಬೇಕು. ಮಕ್ಳಿಗೆ ಎಜುಕೇಶನ್ಗೆ ಬಿಸಿಲಲ್ಲಿ ನಿಂತ್ಕೊಂಡಾದ್ರು ಮಕ್ಳಿಗೆ ಸೀಟ್ ತಂದು ಓಡಿಸ್ತೀವಿ ಅಂತ ಒಂದು ಮುಂದ್ಕೋಬೇಕು. ಅನ್ನಕ್ಕೆ ಹಿಂದಿರ್ಬೇಕು. ನಾವ್ ಯಾವತ್ತು ಅನ್ನಕ್ಕೆ ಹಿಂದಿದ್ರೆ ಮಾತ್ರ ಮುಂದೆ ಬೆಳಿತೀವಿ. ಸತ್ಯವಾಗಿ ಹೇಳ್ತಾ ಇದೀನಿ, ಸ್ವತಃ ಮಾತಾಡೆ ಅನ್ನಕ್ಕೆ ಹಿಂದಿರ್ಬೇಕು. ನಾವು ದೂರ ಇರ್ಬೇಕಾದ್ರೆ ನಾವ್ ಬೇಡಬಾರ್ದು ಅನ್ನನ. ಇವತ್ತಿನ ಅನ್ನ ಮುಂದೆ ಅಧಿಕಾರ ಸಿಕ್ಕಿದ್ರೆ ಅದು ಅನ್ನ 100 ಜನ ಕೊಡಂತ ನಾವು ಶಕ್ತಿವಂತರಾಗಬೇಕು. ಹಂಗಾಗಿ ಅಂಬೇಡ್ಕರ್ ಮಾಡಿರೋಂಥ ಸಾಧನೆ ಯಾರ ಕೈಲೂ ಮಾಡಕ್ ಆಗ್ತಾ ಇಲ್ಲ. ನಮಗೋಸ್ಕರ ಅವ್ರು ಬಹಳ ಶ್ರಮ ಪಟ್ಟಿದ್ದಾರೆ. ನಾವು ಅವ್ರ ತರ ಬೆಳಿಬೇಕು, ನಮ್ಮ ಮಕ್ಳು ಅವ್ರ ತರ ಬೆಳಿಬೇಕು, ವಿದ್ಯಾವಂತರಾಗಬೇಕು. ನಮ್ಮ ಮಕ್ಳಿಗೆ ನಾವು ಈ ದೇಶಕ್ಕೆ ಏನ್ ಗುಣ ಕೊಟ್ಟಿದ್ದಂತ ಅಂತ ಮಕ್ಕಳನ್ನ ನಾವು ಗುಣ ತೀರ್ಸ್ಬೇಕು, ಅಂತ ಮಕ್ಕಳನ್ನ ಪಡಿಬೇಕು. ಬಿ.ಆರ್. ಅಂಬೇಡ್ಕರ್ ಅವರು 10,000 ಬುಕ್ಕನ್ನ ಓದಿದವರು. ಇದು ಯಾರು ಓದಿಲ್ಲ, ನಮ್ಮ ಪ್ರಪಂಚ ಯಾರು ಓದಿಲ್ಲ. ಸುಮಾರು 10,000 ಬುಕ್ ಓದಿರೋದು. ಅವರು ಓದಿರೋ ವಿದ್ಯೆ ಯಾರು ಓದಿಲ್ಲ ನಮ್ಮ ಪ್ರಪಂಚದಲ್ಲಿ, ಅಷ್ಟು ವಿದ್ಯೆ ಕಲಿತವರು. ಜೊತೆಗೆ ಅವ್ರ ಮದುವೆಯಾಗಿದ್ದ ನೀರಿನ ಮಾರ್ಕೆಟ್ ಅವರು ನೀರಿನ ಮಾರ್ಕೆಟ್ ಅವರು ಮದುವೆಯಾಗಿ, ಆ ಮದುವೆ ಆಗಿದ ತಕ್ಷಣ ಅದು ಬೆಳಿಬೇಕಾಗ್ತದೆ. ಅವಾಗ ಬಂದ ತಕ್ಷಣ ಬೆಳಿಬೇಕಾಗ್ತದೆ. ದುಂಡು ಮೇಚಾ ಪರಿಷತ್ನಲ್ಲಿ ಅವರು ಒಂದು ಸಭೆ ನಡೀತು. ಆ ಸಭೆಗಳಿಗೆ ಮಾತನಾಡಿ ಹೋಗ್ಬೇಕಾದ್ರೆ, ಮಾತಾಡಿ ಆಚೆ ಹೋದ ತಕ್ಷಣ ಒಂದು ಆಶ್ಚರ್ಯ ಅವ್ರಿಗೆ ಹೋಗುತ್ತೆ. ಆ ಬಟ್ಟೆ ಹಿಂದೆ ತೊಳೆದ್ಬಿಟ್ರಂತೆ. ಬಟ್ಟೆ ತೊಳೆದಂತೆ ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿದಂತೆ. ಆ ದೇವಸ್ಥಾನ ಉದ್ಘಾಟನೆ ಮಾಡಿ ಅವ್ರ ಹಿಂದಿನ ನಂತರ ಗಂಜಲ ಹಾಕಿ ತೊಳೆದಂತೆ. ಇವರು ಬಂದವರೇ ರಶ್ಮಿಷರು ಅಂತ. ಆ ಮಹಾನ್ ವ್ಯಕ್ತಿ ಇವತ್ತು ಸಂವಿಧಾನ ಶಕ್ತಿ ಯಾರಪ್ಪ ಸಂವಿಧಾನ ಬರೀತಾರೆ ಅಂತ ಕೇಳಿದಂತೆ ಪರಿಷತ್ನಲ್ಲಿ ಯಾರು ಕೇಳಿದಂತೆ. ಈಗ ಸಮರ್ಥರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಲ್ಲೇ ಇವರೇ ಸಮರ್ಥರು ಅಂತ ಎಲ್ಲರೂ ಒಂದು ಸಹಮತ ವ್ಯಕ್ತಪಡಿಸಿದಂತೆ. ಅದಕ್ಕೆ ಇವರು ನಮ್ಮ ಪರಿಚಯ